ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಆದರೆ ಶಾಸ್ತ್ರಗಳು ಹೇಳಿರೋ ಪ್ರಕಾರ ಇವತ್ತಿನ ಮುಹೂರ್ತ ಬಿಟ್ರೆ ಇನ್ನು 3 ತಿಂಗಳು ಪ್ರಸ್ತುತ ಕಾರ್ಯ ನಡೆಯೋ ಹಾಗಿಲ್ಲ. ಪ್ರಸ್ತಾವ ಮಾಡ್ಕೊಳ್ಳೋಕ್ಕೆ ಬರೀ 3 ತಿಂಗಳಲ್ಲ, 30 ವರ್ಷ ಆದ್ರೂ ನನಗೆ ಏನು ಚಿಂತೆ ಇಲ್ಲ. ಈಗ ನೋಡು, ನಾವೇ ದೊಡ್ಡ ಸಾಚ ಅಂತ ಹೇಳ್ಕೊತಿದ್ದವ್ರು ಮರವಾದೆ ಪೊಲೀಸ್ ಸ್ಟೇಷನ್ ಗಂಟೆ ಹೋಯ್ತು. ಇನ್ನು ಮುಂದೆ ಎಲ್ಲೆಲ್ಲಿ ಗಂಟೆ ಹೋಯ್ತದೆ ಅಂತ ಬಸಿ ನೋಡುವ ಇರುಕೊಂದ. ಅಯ್ಯ, ಇನ್ನೆಲ್ಲಿ ಗಂಟೆ ಓದದವ? ಸೀದಾ ಜೈಲ್ಗೆಯ. ಎಂತೆಂಥ ಮಂತ್ರಿಗಳನ್ನ ಬಿಡ್ಲಿಲ್ಲ, ಇನ್ನು ಈ ಜುಜ್ಬಿ ಮೇಟ್ರು ಇವ್ರು ಯಾವ ಲೆಕ್ಕ? ಇವನು ಒಳಕ್ಕೆ ಹಾಕೋದು. ಕಂಡ್ಕೊಂಡವ್ರು ಹೊಟ್ಟೆ ಹೊಡೆದು ತಮ್ಮ ಹೊಟ್ಟೆ ತುಂಬಿಸ್ಕೊತಾರಲ್ಲ ಅಂಥವ್ರು ಮಾತ್ರ ಜೈಲಾಗಿರೋದು. ತಾವು ಉಪವಾಸ ಇದ್ರೂ ಪರವಾಗಿಲ್ಲ, ಬೇರೆಯವ್ರ ಹೊಟ್ಟೆ ತಣ್ಣಗಿರ್ಲಿ ಅಂತ ಹೇಳೋ ಮನ್ಸನ ಮಾವ. ಅವ್ರಿಗೆ ಯಾವ ತೊಂದರೆನೂ ಆಗೋಕ್ಕಿಲ್ಲ, ತೊಂದರೆ ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ. ಬನ್ನಿ ರುಕ್ಮಿಣಿಯರೇ. ಹೋಗು ಹೋಗು ಟೀಚರಮ್ಮ. ಈ ಕಿತ ನಾನು ಹಾಕಿರೋ ಪೊಟ್ಟಿನಿಂದ ನೀನು ನಿಮ್ಮ ಅಪ್ಪಯ್ಯ ಇಬ್ಬರೂ ತಲೆ ಕೆಳಗೆ ಮಾಡ್ಕೊಂಡು ನಿಂತ್ಕೊಂಡ್ರು ಬಿಡ್ಸ್ಕೊಳಕ್ಕಾಗಕ್ಕಿಲ್ಲ. ಕಾಳಿ, ಹಂಗಾರೆ ಈ ಕೆಲಸ ನಿಂದೆ ಅಲ್ಲ? ಅಯ್ಯೋ ಕಳ್ಕೊಂಡದೆ ಅಂಥದ್ದು ಏನ್ಲ ಮಾಡ್ಬಿಟ್ಟೆ ನೀನು? ಮತ್ತೆ ಈ ವಿಷಯ ನಂಗೆ ಯಾಕೆ ಹೇಳಲಿಲ್ಲ ನೀನು? ಈ ವಿಷಯವ ನಾನು ಹೇಳಿದ್ರೆ ಚೆನ್ನಾಗಿರಕ್ಕಿಲ್ಲ. ಇನ್ನು ಹೊಸಿವತ್ತು ತಡ್ಕೋ, ಎಲ್ಲ ಟಿ ವಿ ಕಂಪ್ನಿನಾಗೂ ಬರ್ತದೆ. ಆಗ ನೋಡು, ನಿನಗೆ ಮಜಾ ಸಿಗ್ತದೆ. ಹಂಗಂತೀಯಾ? ಆಯ್ತು ಕಂಡ್ಬಿಡ್ಲಾ. ಒಂದು ತಮ್ಗೆ ಬಾದಾಮಿ ಹಾಲು ತಕೊಂಡು ನಾನು ಕ್ವಾನೆ ಒಳಕ್ಕೆ ಟಿ ವಿ ಮುಂದೆ ಈಗಲೇ ಕೂತ್ಕೊಬಿಡ್ತೀನಿ. ಅದೇನು ಬರ್ತದೆ ನೋಡೇ ಬಿಡ್ತೀನಿ. ಅಯ್ಯಯ್ಯಯ್ಯೋ, ನನ್ನ ಕಂದ ಕನಪ್ಪ ನೀನು. ಸರಿ ಸರ್, ಲಾಯರ್ ಬಂದಿದ ತಕ್ಷಣ ಫೋನ್ ಮಾಡಿಸಿ, ತುಂಬ ಅರ್ಜೆಂಟ್ ಇದೆ. ಅಮ್ಮ, ನೀವೇ ಈಗ ಅಳ್ತಾ ಕೂತ್ಕೊಡ್ರೆ ಹೇಗಮ್ಮ? ಧೈರ್ಯನೇ ಸಾಲ್ತಿಲ್ಲ ಕಣೋ, ಏನ್ ಮಾಡ್ಬೇಕಂತ ಅರ್ಥ ಆಗ್ತಿಲ್ವಲ್ಲ. ಅಮ್ಮ, ನೀವು ಧೈರ್ಯವಾಗಿರಿ. ಲಾಯರ್ ಅರ್ಧ ಗಂಟೆಲಿ ಬರ್ತಾರಂತೆ. ನಾನು ಅಪ್ಪನ ಬಿಡಿಸ್ಕೊಂಡ್ಬರ್ತೀನಿ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ, ಅಪ್ಪನಿಗೆ ಏನೂ ಆಗಲ್ಲ. ಎಂತ ಕೆಲಸ ಆಗೋಯ್ತು ರುಕ್ಮಿಣಿ. ನಿಪ್ಪ ಇಷ್ಟು ವರ್ಷ ಸತ್ಯನೇ ಉಸಿರು, ಪ್ರಾಮಾಣಿಕತೆನೇ ಜೀವ ಅಂತ ಬದುಕ್ತವ್ರು. ಅವ್ರ ಮೇಲೆ ಇಂಥ ಅಪವಾದನ. ಅವ್ರು ಮಾಡಿದ್ದು ನಿಷ್ಠಾವಂತ ಸೇವೆಗೆ ಒಳ್ಳೆ ಪ್ರತಿಫಲ ಸಿಕ್ತು ರುಕ್ಮಿಣಿ, ಒಳ್ಳೆ ಪ್ರತಿಫಲ ಸಿಕ್ತು. ಅವ್ರು ಒಂದಿನಾನು ನಮ್ಮೆಲ್ಲರನ್ನು ಬಿಟ್ಟಿದ್ದಿಲ್ಲ. ಆದ್ರೆ ಇವತ್ತು ಹೇಗಿರ್ತಾರೋ ಏನೋ.
ಪಾಪ ನನ್ನ ಮಗ, ಮಕ್ಕಳ ಭವಿಷ್ಯದ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಎಷ್ಟು ಎಚ್ಚರಿಕೆ ವಹಿಸ್ತಿದ್ದ. ಅದೇ ಮಕ್ಕಳ ಭವಿಷ್ಯ ಹಾಳು ಮಾಡ್ದ ಅಂತ ಊರೆಲ್ಲ ಆಡ್ಕೊಳಂಗಾಯ್ತು. ಹಾಳಾದವರು ಆ ಕಾಲೇಜ್ನವರು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ನಮ್ಮ ಮಾವಯ್ಯ ಎಂತವ್ರು ಅಂತ ಒಂದ್ಕಿತ ಯೋಚನೆ ಮಾಡೋದು ಬೇಡವಾ? ಪಾಪ ನಮ್ಮ ಮಾವ ಹಿಂಗೆ ಆಗ್ಬಾರ್ದಾಗಿತ್ತು. ಅಯ್ಯ, ಈಗ ಏನಾಗೋಯ್ತು ಅಂತ ಹಿಂಗೆ ಚಿಂತೆ ಮಾಡ್ತಿದ್ದೀರಿ? ಅದ್ರಾಗೂ ನಾನಿರೋವಾಗ ನಮ್ಮ ಮಾವ ಇನ್ನ ಜೈಲ್ಗೆ ಹಾಕ ಗಂಡಸು ಈ ಊರ್ನಾಗ ಅದು ಯಾವನೇ ಅಂತ ನಾನು ನೋಡ್ಬಿಡ್ತೀನಿ. ಸತ್ಯವ, ನೀವು ಹೋಗಿ ಸಿಹಿ ತಿಂಡಿ ಮಾಡಿಟ್ಟಿರಿ, ನಾನು ಕರ್ಕ ಬರ್ತೀನಿ. ಲೇ ಬಾಮೈದ, ಬರಲ್ಲ ರುಕ್ಮಿಣಿಯರೇ, ಬನ್ನಿ. ನೋಡ್ರಾಣಿ, ನೀನೇನು ಯೋಚನೆ ಮಾಡಬೇಡ. ಒಂದೇ ಒಂದು ಹಾಫ್ ಮಾಡ್ರೆ ಸಿಕ್ಕರೆ ಸಾಕು. ನೀವು ಕುತ್ತಿಗೆಗೆ ಫುಲ್ ನೆಕ್ಲೆಸ್ ಮಾಡಿಸ್ಕೊಡ್ತೀನಿ. ಸರ್ 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 ಆಮೇಲೆ ಸರ್ ಸರ್ ನರಸೇಗೌಡ್ರ ಮಗ ಕೃಷ್ಣ ನಿಮ್ಮ ಹೆಂಡತಿ ಜೊತೆ ಬರ್ತಾವ್ರ ಸರ್. ಏನು ಬಗಳ್ತಿದ್ಯಾ? ಸಾರಿ ಸರ್, ಅವ್ರ ಹೆಂಡತಿ ಜೊತೆ ಸರ್. ಅಪ್ಪ, ಏನಪ್ಪ ಇದು? ನಿಮ್ಮೇಲೆ ಇಂಥ ಅಪವಾದ ಬರೋ ಹಾಗಾಯ್ತಲ್ಲ. ನಿಮ್ ಪ್ರಾಮಾಣಿಕತೆಗೆ ಇದೇನಾ ಬೆಲೆ? ಬೇಗ ಹೋಗಿ ಬಾಗಲ್ ತೆಗ್ದು ಅವ್ರ ಮಾವನ ದರ್ಶನ ತೋರ್ಸು, ಇಲ್ಲಾಂದ್ರೆ ಬೇರೆ ಏನಾದ್ರು ಕಿರಿಕ್ ಮಾಡ್ತಾನವಯ್ಯ. ಸರ್, ಒಂದು ನಿಮಿಷ. ಬನ್ನಿ ಸರ್. ರುಕ್ಮಿಣಿ, ನೀ ಹೆದರ್ಬೇಡಪ್ಪ. ಅಂತ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ, ಅಂಥದ್ರಲ್ಲಿ ನಾವು ಯಾವ ಮಹಾ ಏನೋ ಒಂದು ಸಣ್ಣ ಸಮಸ್ಯೆ ಬಂದಿದೆ ಅಂದ ಮಾತ್ರಕ್ಕೆ ಇಡೀ ಜಗತ್ತಿನಲ್ಲಿ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಅಂತ ನಾವು ಮಾತಾಡೋದು ತಪ್ಪಾಗತ್ತೆ. ಒಳ್ಳೆತನ ಅನ್ನೋದು ಮಂಡಲಿರೋ ಬಂಗಾರದ ಅದಿರಿನ ಹಾಗೆ. ಅದನ್ನ ಕಷ್ಟ ಅನ್ನೋ ಬೆಂಕಿಗೆ ಹಾಕಿದ್ರೇನೆ ಬಂಗಾರ ಸಿಗೋದು. ಹಾಗೇನೆ ಇವತ್ತು ನಾನು ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ಬೋದು. ನಾಳೆ ನಾನು ನಿರಪರಾಧಿ ಅಂತ ಸಾಬೀತಾದಾಗ ನನಗೆ ಸಿಗೋ ಗೌರವ ಇನ್ನು ಹೆಚ್ಚುತ್ತೆ ಬಿಡು. ಏನು ಮಾವ ನೀವು ಎಲ್ಲ ಟೈಮ್ನಾಗ ಇಟ್ಟೊಂದು ಒಳ್ಳೆತನ ಒಳ್ಳೇದಲ್ಲ. ನಾನಿರೋವಾಗಲೇ ನಿಮ್ಮನ್ನ ಯಾವನ ಒಳಗಡೆ ಇಡ್ತಾನೋ ನಾನು ನೋಡ್ಬಿಡ್ತೀನಿ. ಇಲ್ಲಿ ನಮ್ದೇ ಹವಾ ನಡೆಯೋದು. ನೀವೇನು ತಲೆ ಕೆಡಿಸ್ಕೊಬೇಡಿ, ಬಿಂದಸ ಮನೆ ಬಾಬಾ ಬನ್ನಿ. ನಡ್ರಿ ಹೋಗೋಣ. ಕಿಷ್ಟನ ಇನ್ ದಮ್ಮಯ್ಯನ, ನಾನು ಸಂಸಾರಸ್ಥ, ಎಂಡ್ರು ಮಕ್ಳವ್ರೆ. ನೀನೇನಾದ್ರು ಇವ್ರನ್ನ ಕರ್ಕೊಂಡು ಹೋಯ್ದೆ ಅಂದ್ರೆ ಸರ್ಕಾರ ನನ್ನ ಕೆಲ್ಸಕ್ಕೆ ಕತ್ರಿ ಹಾಕ್ಬಿಡ್ತದೆ. ಆಮೇಲೆ ನಾನು ನಿಮ್ಮನೆ ಮುಂದೆನೆ ಅಮ್ಮಯ್ಯ ತಮ್ಮಯ್ಯ ಅಂತ ಕೂರ್ಬೇಕಾಯ್ತದೆ. ಬೇಡಣ್ಣ, ನೋಡು, FIR ಫೈಲ್ ಆಗದೆ, ಏನು ಮಾಡಂಗಿಲ್ಲ. ಇವ್ರನ್ನ ಹಂಗೆಲ್ಲ ಬಿಡಕ್ ಆಗಲ್ಲ. ಯಾಕಲ ತಿಪ್ಪೆ, ಹೊಸ ವರ್ಷ ತೆಗಿತಿದ್ಯಾ? ಹಳೆದಿನೆಲ್ಲ ಮರ್ತ್ಬಿಟ್ಯಾ? ನನ್ನ ಅರ್ಥ ಮಾಡ್ಕೋ. ಇದೇನು ಪಿಕ್ ಪಾಕೆಟ್ ಕೇಸ್ ಅನ್ಕೋಬಿಟ್ಯಾ? ಇಸ್ಯ ಹೋಮ್ ಮಿನಿಸ್ಟರ್ಗೂ ಹೋಗದೆ, ಸ್ಟೂಡೆಂಟ್ಸ್ ಎಲ್ಲ ರೊಚ್ಚಿಗೆದ್ದವ್ರೆ. ನೀನೇನಾರು ಇಲ್ಲಿ ಎಡ್ವರ್ಟ್ ಮಾಡ್ದೆ ಅನ್ಕೋ, ಸ್ಟೂಡೆಂಟ್ಸ್ ಎಲ್ಲ ಸ್ಟೇಷನ್ ನುಗ್ಗಿ ಚಿಂದಿ ಮಾಡಿ ಸ್ಟೇಷನ್ ಸುಟ್ಟಾಕ್ತಾರೆ. ಏಯ್, ಯಾಕೆ ನಂಗೆ ಪಾಠ ಹೇಳಕ್ ಬತ್ತೀಯಾ? ಮಿಸ್ಟ್ರೆ, ನಮ್ಮ ರಾಜ್ಯ ಆಳ್ತಾರಲ್ಲ ಮಂತ್ರಿಗಳು, ಒಬ್ಬೊಬ್ಬನ ತಲೆ ಮೇಲೂ 100 ಕೇಸವೆ. ಕೋರ್ಟ್ ಅವ್ರನ್ನ ಜೈಲಿಗೆ ಕಳ್ಸಿದ್ರೆ ಹೊಟ್ಟೆ ನೋವು ತಲೆ ನೋವು ಅಂದ್ಬಿಟ್ಟು AC ರೂಮ್ನಾಗ ಅವ್ರೆ. ನೀವು ಎದೆ ನೋವು ಅಂತೇಳಿ ಆಪರೇಷನ್ಗೆ ಅಂತ ಲಂಡನ್ಗೆ ಕಳಿಸ್ಬಿಡ್ತೀನಿ. ಅಳಿ ಅಂದ್ರೆ
ನಾನು ಮಾಡದೇ ಇರೋ ತಪ್ಪಿಗೆ ಇಲ್ಲಿದ್ದೀನಿ. ಆದರೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯ ನನಗಿದೆ. ಇಲ್ಲಿಂದ ಕಾನೂನು ವಿರುದ್ಧವಾಗಿ ಹೊರಗಡೆ ಹೋಗಿ ನಿಜವಾಗ್ಲೂ ಇದನ್ನು ತಪ್ಪು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನೋಡಿ, ಹಾಗೆ ನನ್ನನ್ನು ಬಿಡಿಸ್ಕೊಬೇಕು ಅಂತಿದ್ರೆ ಕಾನೂನು ಪ್ರಕಾರ ಏನು ಮಾಡೋಕ್ಕಾಗತ್ತೆ ಅದನ್ನು ಮಾಡಿ, ದಯವಿಟ್ಟು. ಏನಪ್ಪ ನೀವು ನಿಜವಾಗಿ ತಪ್ಪು ಮಾಡಿದವರೆಲ್ಲ ತಮ್ಮ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ರಾಜಾರೋಷವಾಗಿ ಕಾನೂನನ್ನ ಮುರಿತಾ ಇದ್ದಾರೆ. ಅಂಥದ್ರಲ್ಲಿ ಏನು ತಪ್ಪು ಮಾಡಿದವ್ರು ನೀವೇ ಯಾಕಪ್ಪ ಈ ನರ್ಕನ ಅನುಭವಿಸ್ಬೇಕು? ನೋಡಿ, ನೀವು ಎಷ್ಟು ಹೇಳಿದ್ರು ಅಷ್ಟೇ, ನನಗೆ ಈ ಅಡ್ಡದಾರಿ ಹಿಡಿಯೋದಕ್ಕೆ ಇಷ್ಟ ಇಲ್ಲ. ಹಾಗೇನಾದರೂ ನಾನು ಹೊರಗಡೆ ಹೋಗ್ಬಿಟ್ರೆ ಇಷ್ಟು ವರ್ಷದ ನನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆಲೆನೇ ಇರೋಲ್ಲ. ನಿಮ್ಮ ದಮ್ಮಯ್ಯ ಅಂತೀನಿ, ನನ್ನ ಮಗ ಏನು ತಪ್ಪು ಮಾಡಿಲ್ಲ, ದಯವಿಟ್ಟು ಹೊರಟೋಗಿ. ಅಯ್ಯೋ, ಅವ್ರಿಗೆ ಏನು ವಿಷಯ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ. ಈಗ ಆ ಕಾಸಿಂದ ಮೈಸೂರಿನಾಗೆ ಜಗನ್ಮೋಹನ ಅರಮನೆ ಐತಲ್ಲ, ಅದನ್ನ ಕೊಂಡ್ಕೊಳ್ಳವ ಅಂತೀವ್ನಿ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿ.